ಥ್ಯಾಂಕ್ಸ್, ನಿಮಗೆ ನಗಿಸಿದ್ದೀರ. ಈಗ ಇವ್ರದ್ದೊಂದು ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಒಂದು ಲೈನ್ ಇದೆ, ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯ ದೋಣಿ ಅಂತ. ಹಂಗೆ ಅಳುವ ಒಂದು ದೊಡ್ಡ ಕಡಲ ಜೊತೆ ಒಂದು ಒಳ್ಳೆ ಒಂದು ದೋಣಿ, ಹಾಯ ದೋಣಿ ಬಂದೇ ಬರುತ್ತೆ ಅಂತ. ಅದಕ್ಕೋಸ್ಕರನೇ ನಾವು ನಿಮ್ಮನ್ನು ಕರೆಸಿರೋದು, ರೀ ಎಂಟ್ರಿ ಪಡ್ಕೊಳ್ತೀರಿ ಅಂತ. ಸರ್, ಈಗ ಜನ ನಿಮ್ದೊಂದು ಫೇಮಸ್ ಆಗಿರೋ ಹಾಡನ್ನು ಮತ್ತೊಂದು ಆ ಥರದ್ದೊಂದು ಹಿಟ್ಟು ಬಯಸ್ತಿದ್ದಾರೆ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಆಮೇಲೆ. ಅದೇನು ಸರ್ ಅದು? ಇವತ್ತಿಗೂ ಕೂಡ ದುಃಖದಲ್ಲಿರೋರಿಗೆ ಆ ಹಾಡು ನೆನ್ಸ್ಕೊಂಡ್ಬಿಟ್ರೆ ಅದೇನೋ ಒಂದು ಎಲ್ಲಿಗೋ ಟಚ್ ಆಗಿಬಿಡುತ್ತೆ. ಅದರ ಮೂಮೆಂಟ್ ಹೇಳಿ ಸರ್, ಅದು ಹೆಂಗೆ ಕ್ರಿಯೇಟ್ ಆಯಿತು ಏನು ಅಂತ. ನಾನು ಬಿಗ್ ಬಾಸಲ್ಲಿ ನಾನು ಆ್ಯಕ್ಚುಲಿ ಇದೇನು ಗೊತ್ತಾ, ನಮ್ಮ ಅಮ್ಮಯಿಂದ ಸ್ಟಾರ್ಟ್ ಆಗಿದ್ದು. ನಮ್ಮಮ್ಮ ಏನು ಹಾಡುಗಳು ಅಂದರೆ ಇಷ್ಟ. ನಾನು ಹಾಡಾಡ್ಬೇಕು, ರಾತ್ರಿ ಮಲಗಬೇಕಂದ್ರೆ ಹಾಡಲೇಬೇಕು. ಕ್ಯಾಸೆಟ್ ಹಾಕಮ್ಮ ಅಂದರೆ ಕ್ಯಾಸೆಟಲ್ಲಿ ನಂಗೆ ಇಷ್ಟವಿಲ್ದಿದ್ದು ಹಾಡು ಇರುತ್ತೆ. ನೀನು ಹಾಡಿದ್ರೆ ನಂಗೆ ಇಷ್ಟವಾದ ಹಾಡು ಹಾಡ್ತೀಯ, ನೀನೇ ಹಾಡು ಅನ್ನೋರು. ಸೊ ನಾನು ಹಾಡಾಡ್ತಾಯಿದ್ದೆ. ಹಾಡಾಡಿದಾಗ ಅವ್ರಿಗೆ ಇಷ್ಟವಾದ ಹಾಡುಗಳು ಒಂದೊಂದು ಹಾಡು ಅದು ಯಾವ ಮಟ್ಟಕ್ಕೆ ಆಯಿತು ಅಂದರೆ, ನನ್ನ ವಾಯ್ಸು ಅದರಿಂದ ಸೂಟ್ ಆಯಿತು, ಇದಾಯಿತು. ಆಮೇಲೆ ನಾನು ಎಲ್ಲ ಹಾಡುಗಳು ಹಾಡೋಕ್ಕೆ ಶುರು ಮಾಡ್ತಿದ್ದೆ. ಬಿಗ್ ಬಾಸ್ಗೆ ಹೋದಾಗ ಅಲ್ಲಿ ನಾನು ಹಾಡಾಡಿದೆ. ಫಸ್ಟ್ ವೀಕು ನಿಮ್ಗೆ ಗೊತ್ತಿರುತ್ತೆ, ಹಾಡಾಡಿದೆ. ಸೆಕೆಂಡ್ ವೀಕು ಏನೋ ಅಲ್ಲಿ ಬಿಗ್ ಬಾಸಿಂದ ಬಂದಮೇಲೆ ಪಬ್ಲಿಕ್ ಟಿ ವಿಯಲ್ಲಿ ಕೂತಿದ್ದೆ. ಯೋಗರಾಜ್ ಭಟ್ ಅವ್ರು ಫೋನ್ ಮಾಡಿದರು. ಯೋಗರಾಜ್ ಭಟ್ ಅವ್ರು ಫೋನ್ ಮಾಡಿ, ನಮ್ಮ ಪಿಕ್ಚರ್ಗೆ ಒಂದು ಹಾಡಾಡಬೇಕು ನೋಡಿ ಹಾಡ್ತಾರ ಅಂತ. ಆಮೇಲೆ ನೋಡಿದೆ, ಅದು ತುಂಬ ದೊಡ್ಡ ರಂಗೇಗೌಡರು ಅಂತಿದ್ದಾರಲ್ಲ, ಅವ್ರು ಅಂತ ಹಾಡೋದು. ನಾನು ಹಿಂಗೆ ಆಡೋಕ್ಕಾಗುತ್ತೆ, ಇಲ್ಲ ನೀವು ಆಡೋಕ್ಕಾಗುತ್ತೆ ಅಂದರು. ಆಡಲ ಈಗ ಅದು ಖಂಡಿತ ಸರ್, ನಾವು ಅದನ್ನೇ ಕೇಳಕ್ಕೆ ಮಾಡೋದೆಲ್ಲ ಮಾಡಿ ಅಳಬೇಡಪ್ಪ ದೇಸಿ, ಎದ್ದೇಳುಕೊಂಡೆ ಬಸ್ಸಿಗೆ ಟೈಮ್ ಆಗಿದೆ, ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಇಡೀ ಸೀದಾ ನಡಿ, ಬೋಡು ನೋಡು ಬಸ್ಸು ಹೊತ್ತು, ಹುಟ್ಟಿದ ಊರನ್ನು ಬಿಟ್ಟು ಬಂದ ಆಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ನಂದು ಪಿಕ್ಚರ್ದು ಆಡ್ಬಿಡ್ಲ ಇದೊಂದು ಹೇಳಿ ಸರ್, ಎಕ್ಸ್ಕ್ಲೂಸಿವ್ ನಮಗದು. ಲಾ 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 ಲಾ, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ನಮ್ಮಿಬ್ಬರ ನೋಡುತ್ತಲೇ ಅಗಲಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ, ನಿನ್ನ ಕಣ್ಣಿನ ಅನಿಯು ನಾನಮ್ಮ, ನಿನ್ನ ಹೆಜ್ಜೆಯ ಗುರುತು ನಾನಮ್ಮ. ನಾನೇ ಬರ್ದಿರೋದು. ಏನ್ ಸರ್ ಇದು ಕಾವೇರಿ ಅಂತಾನೆ ನೇಮ್ ಯಾಕೆ ತಗೊಂಡ್ರಿ? ಇದು ನೇಮಿನ ರಹಸ್ಯ ಕಾವೇರಿ. ಅದು ಅವಾಗ ಒಬ್ಬರು ಇದ್ರು ನನಗೆ, ಅಂದ್ರೆ ಇದಕ್ಕೂ ಒಂದು ಸ್ಟೋರಿ ಇದೆ. ಆ ನೇಮ್ ತಗೊಳಕ್ಕೂ ಕೂಡ ಇದರಿಂದ ಒಂದು ಸ್ಟೋರಿ ಇದೆ. ಅಲ್ಲ, ಎಷ್ಟು ಲವ್ ಸ್ಟೋರಿ ಇಟ್ಕೊಂಡಿದೆ ಆರ್ಟಲ್ಲಿ ಅಂತ. ಹೆಂಗೆ ಸರ್ ಇದೆಲ್ಲ? ಓಕೆ, ಈಗ ವೆಂಕಟ್ ಆಗಿದ್ರಿ, ಸಿನಿಮಾದ ಬಗ್ಗೆ ಆಕರ್ಷಣೆ ಇತ್ತು ನಿಮಗೆ. ಆಮೇಲೆ ಆಕರ್ಷಣೆ ಅಲ್ಲ, ರೆಸ್ಪೆಕ್ಟ್, ಗೌರವ ಇತ್ತು, ಪ್ರೀತಿ. ಈ ಹುಚ್ಚ ಅನ್ನೋದು ಹೆಂಗ್ ಬಂತು ಸರ್ ನಿಮ್ಗೆ ಟೈಟ್ಲು ವೆಂಕಟ್ ಹುಚ್ಚ? ನಾನು ಏನೇ ಮಾಡಿದ್ರು ನಮ್ಮ ತಾಯಿ ಎಲ್ಲ ಒಳ್ಳೆ ಹುಚ್ಚಿನ ಥರ ಆಡ್ತೀಯ, ಹುಚ್ಚಿನ ಥರ ಅಂತ. ಸೊ ಎಲ್ಲಿ ಹೋದ್ರು ಅದು ಹಂಗೆ ಆಗೋಯ್ತು. ಕಾಲೇಜಲ್ಲಿ ನನ್ನ STV ಅಂತ ಕರೆಯೋರು, ಶಾರ್ಟ್ ಟೆಂಪರ್ಡ್ ವೆಂಕಟ್, ಸೋ ಟೆರಿಫಿಕ್ ವೆಂಕಟ್ ಅಂತ. ಓ, ಏನು ಮಾಡ್ತಿದ್ರಿ ಅಂತ ಕೀಟ್ಲೆ? ಅಂದರೆ ಹೆಣ್ಮಕ್ಳು ವಿಷಯ, ಯಾಕಂದರೆ ಹಾಸ್ಟೆಲೆಲ್ಲ ಇತ್ತಲ್ವ ನಾನು ಓದಿದ ಕಾಲೇಜಲ್ಲಿ. ಅಲ್ಲಿ ಹಾಸ್ಟೆಲ್ ರ್ಯಾಗಿಂಗ್ ನಡೆಯೋದು, ಔಟ್ಸೈಡರ್ಸು ಹುಡುಗಿರು ರ್ಯಾಗ್ ಮಾಡೋರು, ಅವ್ರಿಗೆಲ್ಲ ಅವಾಗಿಂದನೇ ಮಾಸ್ ಆಗಿ, ಫೈರಿಂಗ್ ಸ್ಟಾರ್ ಆಗಿ, ಫೈಟಿಂಗ್ ಸ್ಟಾರ್ ಅಂತ ಕೂಡ ನೇಮ್ ತಗೊಂಡಿದ್ದೀರಾ. ಸೊ ಈಗ ಹುಚ್ಚ ವೆಂಕಟ್ ಅವರು ಲೈಕ್ ಔಟ್ಸೈಡ್ ಸೊಸೈಟಿಯಲ್ಲಿ ಇರೋ ತರ ಫೈಟಿಂಗ್ ಸ್ಟಾರ್ ಏನೋ ಅಥವಾ ಫ್ಯಾಮಿಲಿಲಿ ಹೇಗಿರ್ತೀರಾ ನಿಮ್ಮ ಕುಟುಂಬದ ಒಡನೆ? ನಾನು ನಮ್ಮ ಭಾವ ರಾಜ್ ಅವರು ಅಂತ, ಸುನೀತಾ ನಮ್ಮ ಅಕ್ಕ, ರಾಜ್ ಅವರು ನಮ್ಮ ಭಾವ ಅವರ ಅಮ್ಮ ಇದ್ದಾರೆ. ಆಮೇಲೆ ಸೌಂದರ್ಯ ಅಂತ ನಮ್ಮ ಅಕ್ಕನ ಮಗಳು, ಇನ್ನೂ ಒಂದು ಅಕ್ಕ ಮಮತಾ ಅಂತಿದ್ದಾರೆ, ಅವ್ರ ಜೊತೆ ಇದ್ದೀನಿ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾರೆ.
ಆ್ಯಂಡ್ ಈಗ ಅವ್ರ ಮನೇಲೇ ಇದ್ದೀನಿ. ಒಟ್ಟಾರೆ ಒಂದು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಂತಹ ವೆಂಕಟ್. ಹ್ಞೂ. ಓಕೆ. ಅಂಡ್ ಯಾವಾಗಲೂ ಹೇಳ್ತಿರ್ತೀರಾ ಲಾಂಗ್ ನನ್ನ ಜೊತೆ ಲಾಂಗ್ ಇರುತ್ತೆ ಅಂತ. ಸೊ ಆ ಲಾಂಗ್ ಸ್ಟೋರಿ ಏನು ಸರ್? ಇಲ್ಲ ಅದೇನಿಲ್ಲ, ಅದು ಸಿನಿಮಾಗೆ ಬೇಕಾಗಿರೋದು. ಸಿನಿಮಾಗೆ ಮಾತ್ರ. ಸರ್ ಈಗ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡ್ರಿ ನೀವು. ಏನು ಸರ್ ನಿಮ್ಮ ತಂದೆಯವ್ರ? ನಮ್ಮ ತಂದೆಯವರು ತಂದೆಗೆ ಚಪ್ಪಲಿ ಕೊಡಿಸ್ಬೇಕೆಲ್ಲ. ನಮ್ಮ ಅಪ್ಪ ಬರ್ಡೇ ಏಪ್ರಿಲ್ 30th. ನಾನು ಒಂದಿನ ಆಚೆ ಹೋಗಿ ಬಂದೆ, ನಮ್ಮ ತಂದೆ ಚಪ್ಪಲಿ ನೋಡ್ತೀನಿ ಸೌದೋಗಿದೆ, ಅದು ಮೇಲೆಲ್ಲ ಕಿತ್ತು ಬಂದ್ಬಿಟ್ಟಿದೆ. ನಮಗೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಾವು ನಮ್ಮ ತಂದೆ ಚಪ್ಪಲಿ ನೋಡ್ತೀರಾ, ನಮ್ಮ ತಾಯಿ ಚಪ್ಪಲಿ ಯಾರೇ ಆಗಲಿ. ನಾನು ಅವಾಗ ಪಾರ್ಟ್ ಟೈಮ್ ಜಾಬ್ ಮಾಡಿ ಚಪ್ಪಲಿ ತೊಗೊಂಡು ನಮ್ಮ ತಂದೆಗೆ ಕೊಟ್ಟೆ. ಅವಾಗಿಂದ ನಾನು ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಅಲ್ಲಿಂದ ಪ್ರತಿಯೊಬ್ಬರು ತಂದೆ ತಾಯಿ ಚಪ್ಪಲಿ ನೋಡಿ, ಸಿಸ್ಟರ್ಸ್ ಚಪ್ಪಲಿ ನೋಡಿ, ನಮ್ಮ ತಂದೆ ತಾಯಿಗೂ ಚಪ್ಪಲಿ ಕೊಡಿಸಿದ್ದೀನಿ, ಸಿಸ್ಟರ್ಸ್ಗೂ ಚಪ್ಪಲಿ ಕೊಡಿಸಿದ್ದೀನಿ ಪಾರ್ಟ್ ಟೈಮ್ ಜಾಬ್ ಮಾಡಿ. ನನ್ನ ಯೋಚನೆ ಇತ್ತು, ತಂದೆ ಓದೋ ಟೈಮಲ್ಲೇ ಸ್ವಲ್ಪ ಟೈಮ್ ತೊಗೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟರೆ ಎಷ್ಟು ಒಳ್ಳೆಯದಲ್ವ. ಎಜುಕೇಷನ್ ಮುಗಿದ್ಮೇಲೆ ಯಾಕೆ ನಾವು ದುಡ್ಡು ಕೊಡಬೇಕು? ಪಾರ್ಟ್ ಟೈಮ್ ಜಾಬ್ ಅನ್ನೋದಿದ್ದರೆ ಓದೋ ಟೈಮಲ್ಲೇ ನಾವು ದುಡ್ಡು ಕೊಟ್ಟರೆ ಅವರು ಖುಷಿ ಪಡ್ತಾರಲ್ವ. ಬಟ್ ನಮ್ಮ ಅಪ್ಪ ದುಡ್ಡು ತೊಗೊತಿರ್ಲಿಲ್ಲ. ನೀನೇ ನನ್ನ ಹತ್ರ ದುಡ್ಡು ತೊಗೊಳಲ್ಲ, ನಾನು ಯಾಕೆ ನಿನ್ನ ಹತ್ರ ದುಡ್ಡು ತೊಗೊಬೇಕು ಅಂತ ಅನ್ನೋರು. ನಮ್ಮಮ್ಮಗೆ ಸ್ಯಾರಿ ಕೊಡಿಸ್ತಿದ್ದೆ, ಚಪ್ಪಲಿ. ಆಮೇಲೆ ಫಿಲಿಮ್ಗೆ ಅವಾಗೆ ನಮ್ಮಮ್ಮ ಫಿಲಿಮ್ ಅಂದರೆ ಭಾಳ ಕ್ರೇಜು. ಹಿಂದಿ ಪಿಕ್ಚರು, ಕನ್ನಡ ಪಿಕ್ಚರ್ ಹೋದರೆ ಅವಾಗ 100% ಟ್ಯಾಕ್ಸ್ ಫ್ರೀ ಅಲ್ವಾ. 500 ರೂಪಾಯಿ ಕೊಡಬೇಕು ನಮ್ಮಮ್ಮಗೆ. ಹಿಂದಿ ಪಿಕ್ಚರ್ ಆದರೆ 1000 ರೂಪಾಯಿ ಕೊಡ್ತಿದ್ದೆ ನಮ್ಮಮ್ಮಗೆ. ಫಸ್ಟು ನಾನೇನು ಮಾಡ್ತಿದ್ದೆ, ನಾನು ಹೋಗಿ ಸಿನಿಮಾದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ಆ ಸಿನಿಮಾಲಿ ವಲ್ಗ್ಯಾರಿಟಿ ಇಲ್ಲ ಅಂದರೆ ಆಮೇಲೆ ನಮ್ಮಮ್ಮನ ಕಲಿಸ್ತಿದ್ದೆ. ಆಮೇಲೆ ನಮ್ಮ ಹುಡುಗಿ ಜೊತೆನೂ ಓದ್ತಿದ್ದೆ. ಅಲ್ಲ ಸರ್, ಈಗ ಸಿನಿಮಾ ಅಂದರೆ ಒಂದು ಏನೋ ಫುಲ್ ರೊಮ್ಯಾಂಟಿಕ್ ಆಗಿರಬೇಕು, ಹೆಣ್ಮಕ್ಳನ್ನ ಸ್ವಲ್ಪ ಏನೋ ಕಡಿಮೆ ಬಟ್ಟೆಯಲ್ಲೇ ತೋರಿಸ್ಬೇಕು ಅನ್ನೋ ವ್ಯವಸ್ಥೆ. ಹೌದು, ಎಲ್ಲರ ಮನೇಲಿ ಒಂದು ತಾಯಿ ಇರ್ತಾರಲ್ಲ. ಬಟ್ ಸಿನಿಮಾದಲ್ಲಿ ಹಂಗೆ ಆಗಲ್ಲ ಕಣ್ರಿ. ನಾವು ಪೂರ್ತಿ ಗಂಗಮ್ಮನ ಥರ ಗೌರಮ್ಮನ ಥರ ತೋರಿಸ್ಬಿಟ್ರೆ ಯಾರು ಇಷ್ಟಪಡ್ತಾರೆ ಅಂತ ಅನ್ನೋರು ಇದ್ದಾರಲ್ಲ ಸರ್. ಹೌದು, ಇರೋರಿಗೆ ರಿಕ್ವೆಸ್ಟು, ಒಂದು ಹೆಣ್ಣು ನಂಗೆ ತೋರಿಸಿ ಯಾಕೆ ದುಡ್ಡು ಮಾಡ್ಕೊತೀರಾ ನೀವು? ವಲ್ಗ್ಯಾರಿಟಿ ಇಲ್ಲದೆ, ಐಟಮ್ ಸಾಂಗ್ ಇಲ್ಲದೆ ಪಿಕ್ಚರ್ ಮಾಡಿದ್ರೆ ನೋಡೇ ನೋಡ್ತಾರೆ. ಎಲ್ಲರೂ ಡಿಸೈಡ್ ಮಾಡಿದ್ರೆ, ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು, ಸ್ಯಾಂಡ್ವುಡ್ ಎಲ್ಲ ಡಿಸೈಡ್ ಮಾಡಿದ್ರೆ, ಎಲ್ಲ ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋಗಳು, ಹೀರೋಯಿನ್ಗಳು ಎಲ್ಲ ಡಿಸೈಡ್ ಮಾಡಿದ್ರೆ ನಾವು ತೋರಿಸಲ್ಲ ಅಂದರೆ ಪಿಕ್ಚರ್ ನೋಡ್ತೀರಾ ಇರ್ತಾರ? ನೋಡ್ತಾರೆ. ಯಾವ ಪಿಕ್ಚರ್ ಮಾಡಿದ್ರು ನೋಡ್ತಾರೆ. ವಲ್ಗ್ಯಾರಿಟಿ ಇಲ್ದಿರೋ ಪಿಕ್ಚರ್ ಮಾಡಿದ್ರು ನೋಡ್ತಾರಲ್ವ. ಈಗ ನಿಮ್ಮ ಸಿನಿಮಾದಲ್ಲಿ ರೊಮ್ಯಾನ್ಸು, ಹಗ್ಗು ಅವೆಲ್ಲ ಬರೀ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ. ಹೆಂಗ್ ಸರ್ ಲವ್ ಮಾಡೋದು ಅವಾಗ ಡಿಸ್ಟೆನ್ಸ್ ಅಲ್ಲಿ? ಅದೇ ಲವ್ ಕಣ. ಇವಾಗ ಹತ್ನಲ್ಲ, ಅವೆಲ್ಲ ಲವ್ಗಳು ಕಣ. ಆ ಲವ್ಗಳು ಯಾವತ್ತೂ ನೀಟಾಗಿರುತ್ತೆ. ಯಾವುದಾದ್ರು ಒಂದು ನಿಮ್ಮ ಲವ್ ಸ್ಟೋರಿಲಿ ತುಂಬ ಕಾಡುವಂಥದ್ದು, ಆ ಮೂಮೆಂಟ್ ಚೆನ್ನಾಗಿತ್ತು ನನಗೆ ಅಂತ ಯಾವ್ದು ನಿಮ್ಮ ಇಷ್ಟು ಲವ್ಗಳಲ್ಲಿ? ಎಲ್ಲ ಲವ್ ಲೆಟ್ರ್ ಬರ್ದಿದೆಯಾ? ನನ್ನ ಗ್ರೀಟಿಂಗ್ಸ್ ಎಲ್ಲ ಮೊದಲು ಏನು ಮಾಡ್ತಿದ್ದೆ, ಗ್ರೀಟಿಂಗ್ಸ್ ಯಾರೋ ಬರೀತಾರೆ, ಫ್ರಮ್ಮು ಟು ಕೊಡ್ತಾರೆ. ಅದು ಕರೆಕ್ಟಾ? ನಾವು ನಮಗೇನು ಅವ್ರ ಬಗ್ಗೆ ಇದೆಯೋ ಅದನ್ನು ಬರ್ದು ಕೊಟ್ಟರೆ ಅಲ್ವಾ? ನೀವು ಈ ಥರ ಬರ್ದಿದ್ದೀರಾ ಸರ್? ಡೈರೆಕ್ಟ್ ಆಗಿ ಬರ್ತೀನಿ. ಇವಾಗ ಹೇಳಿದ್ರಿ ನಾನು ಮೂವಿಗೆ ನಮ್ಮ ಹುಡುಗಿ ಜೊತೆ ಹೋಗ್ತಾ ಇದ್ದೆ ಅಂತ. ಸೊ ಅದು ಯಾವ ಇವಾಗಿನ ಕೊಟ್ರಿ? ಫಸ್ಟು ನಾನು ಮತ್ತೆ ನಮ್ಮ ಹುಡುಗಿ ನೋಡ್ಕೊಂಡು ಬರ್ತಿದ್ವಿ ಅಂತ ಹೇಳಿದ್ರಿ. ಇವಾಗ ಯಾರು ನೋಡಿ, ಕರೆಕ್ಟಾಗಿ ಪಾಯಿಂಟ್ ಇಟ್ಬಿಟ್ಟು. ಯಾರು ಸರ್ ಆ ಹುಡುಗಿ? ಇಲ್ಲ, ನನ್ನ ಲೈಫಲ್ಲಿ ಬಂದವರು. ಇವಾಗೆಲ್ಲ ಬೇಡ ಅಷ್ಟೇ. ಓಕೆ ಸರ್. ಹಾಗೆ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನೀವು ಹಾಕುವಂತ ಈ ಲೆನ್ಸ್ ಏನಿದು ಸ್ಟೋರಿ ಕಣ್ಣಿಗೆ? ನಾನು ಮೊದಲೇ 16 years ಇದ್ದಾಗಿಂದ ಹಾಕ್ತಾ ಇದ್ದೀನಿ. 16 years ಇಂದ. ಇದು ಕೂಡ ಬ್ಲೂ ಕಲರ್ ಇದೆಯಲ್ಲ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಮತ್ತು ನನ್ನ ಕಣ್ಣು ಬ್ರೌನು, ಓಕೆ. ನನ್ನ ಕಣ್ಣು ಕ್ಯಾಟ್ ಐಸ್ ಹಾಕಿದ್ದು. ಅದಕ್ಕೋಸ್ಕರ ಈ ಲೆನ್ಸ್ ನ ಯೂಸ್ ಮಾಡ್ತಿದ್ದೀರಾ? ನನಗೆ ನಾನೇ ಗ್ರೂಮಿಂಗ್ ಮಾಡ್ಕೊತೀನಿ. ನನಗಿಷ್ಟ. ಓಕೆ ಸರ್. ಈಗ ಉಚ್ಚ ವೆಂಕಟ್ ಅವರು ಶೂಟಿಂಗ್ ಇರಲಿಲ್ಲಪ್ಪ ಅಂದರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ? ಏನು ಮಾಡ್ತಾರೆ ಮನೇಲಿ? ಔಟ್ಡೋರ್ ಹೋಗ್ತಾರಾ? ಏನು ಮಾಡ್ತಾರೆ ಅನ್ನೋ ಕುತೂಹಲ ನಮಗೆ. ವಿಡಿಯೋಗಳು ಇರುತ್ತಲ್ವಾ, ಯಾವ ವಿಡಿಯೋ? ಫೇಸ್ಬುಕ್ಕು, ಯೂಟ್ಯೂಬು,
ಇವೆಲ್ಲ ನೋಡ್ತೀನಿ. ಅದು ನೋಡಿ ಅದ್ರ ಬಗ್ಗೆ ಮ್ಯಾಟ್ರು ಮೀಡಿಯಾಗೆ, ಪ್ರೆಸ್ ಅವ್ರಿಗೆ, ನಿಮಗೂ ನಾಳೆಯಿಂದ ವೀಡಿಯೋಗಳು ಬರುತ್ತೆ, ನಂಬರ್ ಕೊಟ್ಟಿದೆಯಲ್ಲ, ಯಾವುದಾದ್ರು ಮ್ಯಾಟ್ರ್ ಇದ್ದರೆ ವೀಡಿಯೋ ಹಾಕ್ತೀನಿ, ಅದನ್ನು ನೀವು ಹಾಕ್ತೀರಾ. ಸೊ ಅದರಿಂದ ಜನರಿಗೆ ನಾನು ದೂರ ಆಗ್ತಿಲ್ಲ, ಜನರಿಗೆ ಹತ್ರ ಆಗ್ತಿದ್ದೀನಿ, ಜನರಿಗೆ ಪರವಾಗಿ ನಾನು ಬರೀ ಸಿನಿಮಾ ಮಾಡಿಕೊಂಡೆ ನಾನು ಬದುಕೋಕ್ಕಾಗಲ್ಲ. ನನ್ನ ಸಮಾಜನೂ ನಾನು ಇಷ್ಟಪಡ್ತೀನಿ. ನಾನು ಫಸ್ಟು ಮನೆಗಿಂತ ಸಮಾಜನ ಇಷ್ಟಪಟ್ಟಿದ್ದು. ಹೌದು, ಸಮಾಜ ನಾನು ಇಷ್ಟಪಡ್ತೀನಿ. ಸಮಾಜದ ವಿಷಯ ವೀಡಿಯೋ ಹಾಕ್ತೀನಿ. ಯಾರಾದರೂ ಟ್ರೇಲರು, ಪ್ರೋಮೋಗಳು, ಗೆಸ್ಟ್ ಅಪಿರೆನ್ಸು ಇವೆಲ್ಲ ಇದ್ದರೆ ಅದು ನಡೀತದೆ. ಏನೋ ಒಂದು ನಡೀತದೆ, ಒಂದಲ್ಲ ಒಂದು ಕಾರ್ಯಕ್ರಮ ಇರುತ್ತೆ. ಮುಂದೆ ಏನೇನು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು ಈಗ ಮುಂದೆ? ನಂದು ಇವಾಗ ತುಮಕೂರು ಅವ್ರದ್ದು ಮೈ ನೇಮ್ ಇಸ್ ಹುಚ್ಚ ವೆಂಕಟು, ಅದು ಕುಂಚವಿಲ್ಲದ ಕಲಾವಿದ, ಮಗ್ಗಿ ಪುಸ್ತಕ, ಅದು ಬಿಟ್ಟು ನಮ್ಮದು ಬೇರೆ ಯಾವುದಾದ್ರು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಈಗ ಕಾಲೇಜ್ ಹುಡುಗರೆಲ್ಲ ಮಾಡ್ತಾವ್ರೆ ಶಾರ್ಟ್ ಮೂವೀಸು, ನಾನು ಶಾರ್ಟ್ ಮೂವೀಸು ಮಾಡ್ತೀನಿ ಗೆಸ್ಟ್ ಅಪಿರೆನ್ಸ್ ಆಗಿ. ಅವ್ರಿಗೆ ಬಜೆಟ್ ಸೂಟ್ ಆದಂಗೆ, ಅವ್ರ ಬಜೆಟ್ಗೆ ಬೇಕಾದಂಗೆ. ಸರ್, ಈಗ ಇನ್ನೊಂದು ಪ್ರಶ್ನೆ, ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ. ತಪ್ಪಲ್ವಾ? ಅದೇ ಸರ್, ತಪ್ಪು, ಅವೆಲ್ಲ ತಪ್ಪು. ನಮ್ಮನೇಲಿ ಒಂದು ತಾಯಿ ಇರ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ಗಂಡಸರು ಹೆಣ್ಮಕ್ಳನ್ನ ಗೌರವ ಕೊಟ್ಟರೆ, ರೆಸ್ಪೆಕ್ಟ್ ಕೊಟ್ಟರೆ ಯಾವ ತಪ್ಪು ನಡೆಯಲ್ಲ. ಹೆಣ್ಮಕ್ಳ ಮೇಲೆ ಒಂದು ರೀತಿ ತಪ್ಪು ಅವ್ರಿಗೆ ರಕ್ಷಣೆನೇ ಇಲ್ಲ, ಕೊಲೆ ಸುಲಿಗೆ ಪಾಪ ಅವ್ರನ್ನ. ಹೌದು, ಅದೆಲ್ಲ ತಪ್ಪು. ಆಮೇಲೆ ಸರ್ ಇನ್ನೊಂದು, ಹುಚ್ಚ ವೆಂಕಟ್ ಅವ್ರಿಗೆ ಜೀವನದಲ್ಲಿ ಎಂದೂ ಮರೆಯಲಾಗದ ಆ ಸ್ಮರಣೀಯ ಕ್ಷಣಗಳು ಯಾವುವು ಅಂತ? ನಮ್ಮ ತಂದೆಯವರು, ನಮ್ಮ ತಂದೆ ನನಗೆ ಹಾರ್ಡ್ ವರ್ಕಿಂಗ್ ಕಲಿಸ್ಕೊಟ್ರು. ಯಾವ್ದು? ನಮ್ಮ ತಂದೆ, ನಮ್ಮ ತಾತ ಜೊತೆ ಮುನಿವೀರಪ್ಪನ ಅಂತ ನಮ್ಮ ತಾತ. ನಮ್ಮ ತಾತದಿಂದ ಆಚೆ ಹೋಗಿ. ನಿಮ್ಮ ಸ್ವಂತ ಊರು ಯಾವ್ದು ಸರ್? ಇಲ್ಲಿ ಉತ್ನಳ್ಳಿಯಲ್ಲಿದೆ. ನಾನು ಇದು ಹೇಳ್ತೀನಿ, ಮುನಿವೀರಪ್ಪ ತಾತ, ನಮ್ಮ ತಾತ ಯಶವಂತಪುರಲ್ಲಿದ್ದರು. ಯಶವಂತಪುರದಿಂದ ಅವರು ನಮ್ಮ ತಂದೆ ಅವ್ರನ್ನ ಬಿಟ್ಟು ಹೋಗಿ ಆಚೆ ಸಂಪಾದಿಸಿ ಮತ್ತೆ ಬಂದು ಮನೆಯವ್ರ ಬ್ರದರ್ಸು ಸಿಸ್ಟರ್ಸ್ಗೆಲ್ಲ ಮದುವೆ ಮಾಡ್ತಿದ್ರು. ಆ ಥರ ಅವಾಗ ಅದನ್ನು ನನಗೆ ಹೇಳ್ಬಿಟ್ರು. ನಾನು 16 years ಇದ್ದೆ. ಅವಾಗ ನಾನು ಡಿಸೈಡ್ ಮಾಡಿದೆ, ನಾನು ಅವ್ರ ಥರ ಕಷ್ಟಪಡಬೇಕು ಅಂತ. ಅವ್ರು ದುಡ್ಡು ತೊಗೊತಿರ್ಲಿಲ್ಲ, ಅಲ್ಲಿಂದ ನಾನು ಪಾರ್ಟ್ ಟೈಮ್ ಜಾಬ್ ಶುರು ಮಾಡಿದ್ದು. ಹುಚ್ಚ ವೆಂಕಟ್ ಅವರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಾರೆ ಅಂತ ಕುತೂಹಲ. ನಾನು ಇವಾಗ ಹೇಳ್ತಾ ಇದ್ದೀನಿ, ಶಾರ್ಟ್ ಮೂವಿ ಬಂದರು, ಯಾವ್ದು ಮೂವಿ ಬಂದರೂ ನಾನು ಫ್ಲೆಕ್ಸಿಬಲ್ ಆಗಿರ್ತೀನಿ. ನಿಮ್ಮ ಪ್ರಕಾರ ನಿಮ್ಗೇನಾಗುತ್ತೋ ಅದನ್ನು ಕೊಡಿ, ನಾನು ನಿಮ್ಮ ಪರವಾಗಿರ್ತೀನಿ. ನೀವು ನನ್ನ ಹತ್ರ ಬರೋಕ್ಕೆ ಜಾಸ್ತಿ ಕೇಳ್ತೀನಿ ಅಂತ ಅಂದ್ಕೊಂಬೇಡಿ. ನಾನು ಹೊಸಬಾಗಿ ಬಂದಾಗ ನನಗೆ ಯಾರೂ ಬೆನ್ನು ತಟ್ಟಿಲ್ಲ. ನಾನು ನಿಮ್ಮ ಬೆನ್ನು ತಟ್ಟಕ್ಕೆ ಆಸೆ ಪಡ್ತೀನಿ. ಶಾರ್ಟ್ ಮೂವಿನೂ ಮಾಡ್ತೀನಿ, ಮಾಮೂಲಿ ಸಿನಿಮಾ ಮಾಡೋಂದ್ರೂ ಮಾಡ್ತೀನಿ. ಓಕೆ ಸರ್, ಇದು ಬಿಗ್ ಬಾಸಿಂದ ಬಂದ ತಕ್ಷಣವೇ ನಿಮಗೆ ಸಾಕಷ್ಟು ಹಣ ಬಂತು ಅಂತ ಕೇಳ್ಪಟ್ಟಿದ್ದೀವಿ, ಇದ್ರ ಬಗ್ಗೆ ಏನು? ಸಾಕಷ್ಟು ಹಣ ಬಂತು, ಬಟ್ ಪೊರ್ಕಿ ಹುಚ್ಚ ವೆಂಕಟಿಗೆ ಆಮೇಲೆ ಜನಕ್ಕೆ ಸ್ವಲ್ಪ ಕೊಟ್ಟೆ. ಜನಗಳಿಗೆ ಕೊಟ್ಟು ಎಲ್ಲ ನಿಮ್ಮ ದುಡ್ಡನ್ನೆಲ್ಲ ಜನಗಳ ಸೇವೆಗೆ ಮೀಸಲಿಟ್ಬಿಟ್ರಿ. ತಪ್ಪಿಲ್ಲ. ಅಲ್ಲ ಸರ್, ಈಗ ಜನಗಳಿಂದ ನಿಮಗೇನೆ ಎಲ್ಲ ಕೊಟ್ಬಿಟ್ರೆ ನಿಮಗೇನು ಸರ್? ನನಗೆ ಅವ್ರ ಕಣ್ಣೀರು. ಕಣ್ಣೀರಲ್ಲಿ ಹೊಟ್ಟೆ ತುಂಬುತ್ತಾ? ಕಣ್ಣೀರಲ್ಲಿ ಹೃದಯ ತುಂಬುತ್ತೆ. ಹೊಟ್ಟೆ ಮುಖ್ಯನ ಹೃದಯ ಮುಖ್ಯನಾ? ಓಕೆ. ಆಮೇಲೆ ಬಿಗ್ ಬಾಸ್ ಇಂದ ಅರ್ಧಕ್ಕೆ ಬಂದಿದ್ದು ಯಾವ್ದಾರ ಬೇಜಾರಾಯ್ತಾ? ಇಲ್ಲ, ಸೀಸನ್ ಮುಗಿಯೋ ತನಕ ಇರ್ಬೇಕಾಗಿತ್ತು, ನನ್ನ ಅರ್ಧಕ್ಕೆ ಬಂದ್ಬಿಟ್ಟೆ ಅಂತ ಏನಾದ್ರು ಫೀಲ್ ಇದೆಯಾ ನಿಮ್ಮಲ್ಲಿ? ಫೀಲ್ ಇದೆ, ನಾನು ಆ್ಯಕ್ಚುಲಿ ಇರಬೇಕಿತ್ತು. ಅದೇ ಆಮೇಲೆ ಪಶ್ಚಾತ್ತಾಪ ಪಟ್ಟೆ. ಎನಿವೆ, ಅದು ಅವಕಾಶ ಸಿಕ್ಕಿದ್ದು ನನಗೆ. ಅದು ಸ್ಟಾರ್ಟಿಂಗಲ್ಲಿ ಹುಚ್ಚ ವೆಂಕಟ್ ಫ್ಲಾಪ್ ಆಗಿತ್ತಲ್ಲ, ಆವಾಗ ಅದು ಅವಕಾಶ ಸಿಕ್ಕಿದ್ದು. ಅವಾಗ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಗೊತ್ತಾ? 10,000 ರೂಪಾಯಿ. ಓ, ಯಾಕೆ ಸರ್ ಮೂವಿ ಫ್ಲಾಪ್ ಆಯ್ತದು? ಚೆನ್ನಾಗೇ ಮಾಡಿ ಸ್ಟಾರ್ಟಿಂಗ್ ಇತ್ತು, ಆಮೇಲೆ ಮತ್ತೆ ಬಿಗ್ ಬಾಸಿಂದ ಬಂದಮೇಲೆ ಹಿಟ್ ಆಯ್ತಲ್ಲ, ಹೌಸ್ಫುಲ್ ಆಯ್ತಲ್ಲ, ಅವಾಗ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಜನ. ಅವಾಗ ಸ್ವಲ್ಪ ನೀವು ತಾಳ್ಮೆ ಕಳ್ಕೊಂಡ್ರೆ ಹೆಂಗೆ ಸರ್? ಅದು ಬಿಗ್ ಬಾಸ್ ಅಲ್ಲಿ ಪ್ರಥಮ್ ಜೊತೆ ಅದೆಲ್ಲ ಬೆಳೆ ಅದೆಲ್ಲ ಒಟ್ಟು ಹೆಣ್ಮಕ್ಳು ವಿಚಾರ ಬಂದಾಗ ನೀವು
ಸಹಿಸಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದಾದ್ಮೇಲೆ ಸರ್ ಸಾಕಷ್ಟು ಜನ ನಿಮ್ಗೆ ಉಚ್ಚಾ ವೆಂಕಟ್ ಬಳಗ ಅಂತಾನೆ ಒಂದು ಫ್ಯಾನ್ಸ್ ಫಾಲೋಯಿಂಗ್ ಇತ್ತು. ಹೌದು, ಇವಾಗ ಬಿಗ್ ಬಾಸ್ ಉಚ್ಚಾ ವೆಂಕಟ್ ಆದ್ರೆ ನಮ್ಗೆ ಹೇಳೋ ಪ್ರಕಾರ ಸ್ವಲ್ಪ ಜನ ಉಚ್ಚಾ ವೆಂಕಟ್ನ ನೋಡಿದ್ರೆ ಎದುರ್ಕೋತಾರೆ ಅಂತ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಅನಿಸಿಕೆ ನಿಮ್ಗೆ? ಇಲ್ಲ, ಎದುರ್ಕೊಳ್ಳೋದೇನಿಲ್ಲ. ಅವ್ರ ನನಗೆ ಹತ್ರ ಕಾಣಿಸೋದೇ ಮಾತಾಡೋಕ್ಕೂ ಭಯ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲ ಅದು ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ಎಲ್ಲರೂ ಮೊದಲು ಇದ್ದಿತ್ತು, ಇವಾಗ ಹಂಗಿಲ್ಲ. ಇವಾಗ ನನ್ನ ಹತ್ರ ಫೋಟೋ ತೊಗೊತಾರೆ, ಸೆಲ್ಫಿ ತೊಗೊತಾರೆ, ನಡಗಲ್ಲ, ಪ್ರೀತಿ ಕೊಡ್ತಾರೆ, ಕಣ್ಣೀರು ಕೊಡ್ತಾರೆ, ಅಂಥ ಫ್ಯಾನ್ಸ್ಗಳು ಇದ್ದಾರೆ. ಈಗಲೂ ಕೂಡ ಬರ್ತಾರೆ ಸಾಕಷ್ಟು ಜನ ಸೆಲ್ಫೀಸ್ನ ತಗೊಳ್ಳೋಕೆ. ಎಲ್ರಿಗೂ ಕೊಡ್ತೀರಾ ಸರ್? ಕೊಡ್ತೀನಿ ನಾನು, ಯಾಕಂದ್ರೆ ನಾವು ಕಷ್ಟಪಟ್ಟಿರೋದೇ ಜನ ಪ್ರೀತಿ ಗೆಲ್ಲಕ್ಕೆ, ಜನರ ಜೊತೆ ಬೆರೆಯೋಕ್ಕೆ, ಜನರ ಜೊತೆ ಇರೋಕ್ಕೆ. ಅವ್ರನ್ನೇ ದೂರ ಇಟ್ಟರೆ ಒಟ್ಟಾರೆ ಉಚ್ಚಾ ವೆಂಕಟ್ ಕೇವಲ ಜನರಿಗೆ ಮಾತ್ರ ಮೀಸಲು, ಹುಟ್ಟಿರೋದು ಜನರ ಸೇವೆಗಾಗಿ, ಮಾಡ್ತಾ ಇರೋದು ಜನರ ಸೇವೆಗಾಗಿ ಅಂತ. ಅವ್ರಿಗೆ ಸೇವೆ ಅಲ್ಲ, ಕರ್ತವ್ಯ. ಈ ಕರ್ತವ್ಯ ಇಟ್ಕೊಂಡು ನೀವು ಯಾಕೆ ಒಂದು ರಾಜಕಾರಣಕ್ಕೆ ಬೇಡ ಪ್ಲೀಸ್, ನೋ, ಈಗ ಬಿಟ್ಬಿಡಿ ಟಾಪಿಕ್. ಓಕೆ 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 ಸರ್. ಈಗ ಜನ ಲೈಫಲ್ಲಿ ತುಂಬ ನೊಂದ್ಕೊಂಡಿರ್ತಾರೆ. ಈ ಜೀವನನೇ ಸಾಕಣೋ, ಈ ಬದುಕೆ ಬೇಡ ಕಣೋ ಅಂತ ಹೆಣ್ಮಕ್ಳು ಗಂಡು ಮಕ್ಕಳು ತುಂಬ ಡಿಪ್ರೆಷನ್ ಆಗಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ? ಅವಾಗ ಉಚ್ಚಾ ವೆಂಕಟ್ ನೆನಪಾಗ್ತಾರೆ ಅವ್ರಿಗೆ, ಅವಾಗ ಏನು ಹೇಳ್ತೀರಿ ನೀವು? ಖಂಡಿತ ಹೇಳ್ತೀನಿ, ಯಾವತ್ತೂ ನೀವು ಡಿಮೋಟಿವೇಟ್ ಆಗಬೇಡಿ. ಬಟ್ ಹಾರ್ಡ್ ವರ್ಕ್ ಇರಬೇಕು, ಕಷ್ಟ ಇರಬೇಕು, ಕಷ್ಟಪಡಬೇಕು. ದೆರ್ ಇಸ್ ನೋ ಆಲ್ಟರ್ನೇಟಿವ್ ಲಿವಿಂಗ್ ಔಟ್ ಹಾರ್ಡ್ ವರ್ಕ್. ಆಲ್ಟರ್ನೇಟಿವೇ ಇಲ್ಲ. ಆ್ಯಂಡ್ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿ ವರ್ಲ್ಡ್ ರೈದರ್ ದೆನ್ ಚೇಂಜಸ್ ಆ್ಯಂಡ್ ಲವ್ ಅಂತಾರೆ. ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ. ಬದಲಾವಣೆ ಒಂದು ಬಿಟ್ಟು, ಪ್ರೀತಿ ಒಂದು ಬಿಟ್ಟು. ಖಂಡಿತ ನಿಮಗೆ ಪ್ರೀತಿ ಸಿಗುತ್ತೆ, ಬದಲಾವಣೆಗಳು ಆಗ್ತಿರುತ್ತೆ ಜೀವನದಲ್ಲಿ. ಮೇಲೆ ಕೆಳಗಡೆ, ಏರುಪೇರು, ಸೋಲು ಗೆಲುವು, ನೋವು ನಲಿವು, ಇವೆಲ್ಲ ಇದ್ರೇ ಅವಾಗೇ ಜೀವನ. ಒಂದೇ ಥರ ಹೋಗ್ತಾಯಿದ್ರೆ ಅದು ಜೀವನ ಅಲ್ಲ, ಎಲ್ಲ ಥರ ಇದ್ದೇ ಇರುತ್ತೆ. ಈ ಲೈಫನ್ನು ಜರ್ನಿ ನೋಡಿದ್ರಲ್ಲ ಸರ್, ಒಂದು ಸ್ವಲ್ಪ ಹಿಂಗೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಈ ಜರ್ನಿ ಬಗ್ಗೆ ನಿಮಗೆ? ನನ್ನನ್ನು ನಾನು ಭಾಳ ಇಷ್ಟಪಡ್ಕೊತೀನಿ. ವೆರಿ ಗುಡ್. ನಾನು ಭಾಳ ಇಷ್ಟಪಡ್ಕೊಂಡು, ನಾನು ಆಚೆ ಬಂದರೂ ನಾನು ಕೆಟ್ಟಿಲ್ಲ, ನಾನು ಅಷ್ಟು ನೀಟಾಗಿದ್ದೆ. ಏನು ಮಾಡಿದ್ರು ಯಾರು ನನ್ನ ಕೆಡ್ಸೋಕ್ಕಾಗಿಲ್ಲ. ನಾನು ಒಳ್ಳೆತನನೇ ಉಳಿಸ್ಕೊಂಡು ಹೋಗಿದೆ. ಉಚ್ಚಾ ವೆಂಕಟ್ ಅವ್ರಿಗೆ ಶತ್ರುಗಳು ಸಂಖ್ಯೆ ಜಾಸ್ತಿ ಇದೆ? ಇಲ್ಲ, ಶತ್ರುಗಳು ಇವಾಗ ಪ್ರೀತಿಸ್ತಾರೆ, ಆ ಮಟ್ಟಕ್ಕೆ ಆಗ್ಬಿಟ್ಟವ್ರೆ. ಬದಲಾಗಿದ್ದಾರೆ. ಓಕೆ ಸರ್, ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಫನ್ನಿ ಅಥವಾ ಕುತೂಹಲ ಅನ್ಸೋದು, ಉಚ್ಚಾ ವೆಂಕಟ್ ಅವ್ರಿಗೆ ಏನು ಇಷ್ಟ ತುಂಬ ಫುಡ್ಡಲ್ಲಿ? ಏನು ಯಾವುದಕ್ಕೆ ಇಷ್ಟಪಡ್ತಾರೆ? ನನಗೆ ರಾಗಿ ಮುದ್ದೆ, ಬಸ್ಸಾರು, ಬೇಳೆ ಸಾರು, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಮೀನು, ಫಿಶ್. ಮೀನು ಮಾಡಿಕೊಟ್ಬಿಟ್ರೆ ಈ ಸ್ಟ್ರೀಟ್ ಸೈಡ್ ಅಲ್ಲಿ ಹೋಗಿ ಜನರ ಮಧ್ಯ ಫುಡ್ ನ ತಿಂದಿದ್ದುಂಟಾ ಸರ್? ಇವಾಗೂ ತಿಂತೀನಲ್ಲ. ಇವಾಗ್ಲೂ ತಿಂತೀರಾ? ಈಗ ಸ್ಟಾರು, ನಾನೊಂದು ಪ್ರೊಡ್ಯೂಸರು, ನಾನು ಸಿಂಗರು, ಈಗೆಲ್ಲ ನೋಡ್ತಾ ಇದೀವಲ್ಲ, ಒಬ್ರು ಸ್ಟಾರು ಅಂದ್ರೆ ಕೈಗೆ ಸಿಗಲ್ಲಪ್ಪ. ನಾನು ಎಲ್ಲರ ಕೈಗೂ ಸಿಗ್ತೀನಿ, ಅವ್ರ ಕಣ್ಣಿಗೂ ಸಿಗ್ತೀನಿ, ಅವ್ರ ಕಣ್ಣೀರಿಗೂ ಸಿಗ್ತೀನಿ, ಅವ್ರ ಡೈಲಾಗು, ಕೈಗೂ ಸಿಗ್ತೀನಿ, ಕಣ್ಣೀರಿಗೂ ಸಿಗ್ತೀನಿ, ಕಣ್ಣಿಗೂ ಸಿಗ್ತೀನಿ, ಕಣ್ಣೀರಿಗೂ ಸಿಗ್ತೀನಿ, ಸಂತೋಷಕ್ಕೂ ಸಿಗ್ತೀನಿ. ಯಾಕೆ ಹಿಂಗೆ ಈ ಸಿಂಪ್ಲಿಸಿಟಿ ಹೆಂಗೆ ಸರ್ ಇದು? ಇದು ಮೊದಲಿಂದ ಹಂಗೆ, ನಾನು ಮೊದಲಿಂದ ನಾನು ಸಿಂಪಲ್ಲು. ಇಟ್ ಈಸ್ ವೆರಿ ಸಿಂಪಲ್ ಟು ಬಿ ಹ್ಯಾಪಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಸಿಂಪಲ್. ಕರೆಕ್ಟಾ? ಸಿಂಪಲ್ ಆಗಿ ಇರೋದು ಭಾಳ ಕಷ್ಟ. ಆ ಸಿಂಪ್ಲಿಸಿಟಿ ಅಂದಾಗ ನಾವು ಎಲ್ಲ ಜನ ವರ್ಗದವ್ರು ನೋಡ್ತೀರಿ ಸಿಂಪಲ್ ಆಗಿದ್ದರೆ. ಇಲ್ಲಾಂದರೆ ಬರೀ ಸಾಕಾರನ ನೋಡೋದು ಅಲ್ವಾ? ಈಗ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಬಡವರು ಎಲ್ಲರನ್ನೂ ನೋಡ್ಕೊಂಬಂದ್ರೇ ಜೀವನ ಅಲ್ವಾ? ಒಂದು ವರ್ಗ ನೋಡ್ಕೊಂಬಂದ್ರೆ ಜೀವನನ? ಕರೆಕ್ಟ್. ಈಗ ಸಿನಿಮಾ ಸೆಲೆಬ್ರಿಟಿಗಳು ಅಂದರೆ ನಿಮಗೊಂದು ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಇಷ್ಟಪಡೋರು ಇರ್ತಾರೆ, ಆದರೆ ಎಲ್ರಿಗೂ ಅಂತ ಅವಕಾಶ ಸಿಗಲ್ಲ. ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮ್ಮ ಲೈಫಲ್ಲಿ? ಏನಪ್ಪ ಇಲ್ಲ, ಕಷ್ಟಪಟ್ಟಿದ್ದೀನಿ, ಆ ಕಷ್ಟಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ. ಆ್ಯಂಡ್ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಪಟ್ಬಿಟ್ಟೆ, ಅದೇನು ಬೇಕೋ ನಾನು ಏನು ಅಂದ್ಕೊಂಡೋ ಅದು ನಂಗೆ ಸಿಕ್ತು. ಇವಾಗ ನಾನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅದ್ರ ಪ್ರಕಾರ ಅದನ್ನ ಇಟ್ಕೊಂಡು ಜನರಿಗೆ ಏನಾಗುತ್ತೋ ಮಾಡ್ಕೊಂಡು ಹೋಗ್ಬೇಕು ಕೆಲ್ಸಗಳು. ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಸರ್ ನಾವು ಏನು ರಾಜಕಾರಣಿಗಳ ಬಗ್ಗೆ ಮಾತಾಡಲ್ಲ, ಆದರೆ ವೋಟಿಂಗ್ ಬಗ್ಗೆ ಜನ ವೋಟೇ ಮಾಡ್ತಾ ಇಲ್ಲ.
ಅದು ಅದ್ರ ಬಗ್ಗೆ ಜನರಿಗೆ ಓಟ್ ಬಗ್ಗೆ ಜನರು ಬೆಂಗಳೂರಿನ ಓಟ್ ಪ್ರಮಾಣ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ, ಲಾಸ್ಟ್ಗಿಂತನೂ ಕಡಿಮೆ ಆಗಿದೆ. ಆರಾಮ ರಜಾ ಸಿಕ್ಕರೆ ಆರಾಮಾಗಿ ವೀಕೆಂಡ್ ಹೋಗೋದು, ಇನ್ನೆಲ್ಲ ಟ್ರಿಪ್ ಹೋಗೋದು. ಇಲ್ಲ, ಜನರು ವೋಟ್ ಮಾಡಿ, ಅರ್ಥ ಆಯ್ತಾ? ಜನರು ಅಭಿವೃದ್ಧಿಗೆ ನೀವು ವೋಟ್ ಮಾಡಲೇಬೇಕು. ಮತ್ತೆ ಬಿಂದು ಏನಾದರೂ ಇದೆ ಸರ್, ಸಾಕಷ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಲೈಕ್ ಟ್ರಾಲ್ ಪೇಜಲ್ಲೆಲ್ಲ ನಾವು ನೋಡೋ ಪ್ರಕಾರ ನೀವೊಂದು ಮಾತನ್ನ ಹೇಳಿದ್ದೀರಾ, ನಾನು ಇವಾಗ ಮದುವೆ ಆದರೆ ಹೆಂಗೆ ಅಂತ, ನನಗೆ ₹1 ₹5 ಗತಿ ಇಲ್ಲ, ಇನ್ನು ಅವಳನ್ನ ಮದುವೆ ಮಾಡ್ಕೊಂಡು ಹೆಂಗೆ ಜೀವನ ಸಾಗಲಿ ಅಂತ. ಅದು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಮಿಲಿಯನ್ಸ್ ಗಟ್ಟಲೆ ಕೂಡ ವ್ಯೂಸ್ ಕಟ್ತಾ ಇದೆ. ಸೊ ಇದ್ರ ಬಗ್ಗೆ ಏನು, ಆ ಒಂದು ಡೈಲಾಗ್ ನೆನಪಿದೆಯಾ ನಿಮ್ಗೇನಾದರೂ? ಅಲ್ಲ, ಅವಾಗ ಸಿಚುವೇಶನ್ಸ್ ಹಂಗಿರುತ್ತೆ ಅಲ್ವಾ. ಒಂದಿನ ದುಡ್ಡು ಬರುತ್ತೆ, ಒಂದಿನ ದುಡ್ಡು ಬರಲ್ಲ. ಹಾಗಂತ ಒಂದಿನ ದುಡ್ಡು ಬಂದಿಲ್ಲ ಅಂತ ಪ್ರೀತಿನೇ ಮಾಡೋಕ್ಕಾಗದೆ ಇರೋಕ್ಕಾಗತ್ತಾ? ಪ್ರೀತಿ ಮಾಡ್ದಿರೋಕ್ಕಾಗತ್ತೆ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ನೀವು ವಿಡಿಯೋದಲ್ಲಿ, ಸೊ ಅದಕ್ಕೆ ಕೇಳಿದೆ, ಏನ್ ಅನ್ಸುತ್ತೆ? ಇಲ್ಲ ಯೂತ್ಸ್ಗೆ ಇವಾಗ ಮದ್ವೆ ಆಗ್ಬೇಕಂತ ಇರ್ತಾರೆ, ಅವ್ರಿಗೆ ಸೆಟಲ್ ಆಗಿರೋದಿಲ್ಲ. ಸೆಟ್ಲ್ ಆಗಿ ಫಸ್ಟು ತಂದೆ ತಾಯಿನ ನೀವು ಸಂತೋಷ ಪಡಿಸ್ಬೇಕು. ತಂದೆ ತಾಯಿಗೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿ ದುಡ್ಡು ಕೊಡಿ. ಆ್ಯಂಡ್ ಆಮೇಲೆ ನೀವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಯಾವತ್ತೂ ಮನೆ ಹಳ್ಳಿ ಆಗೋಕ್ಕೆ ಹೋಗಬೇಡಿ. ಮನೆ ಮಗ ಕರೆಕ್ಟ್ ಸ್ವಾವಲಂಬಿಯಾಗಿರಬೇಕು. ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡ್ಕೊಂಡಿರೋದು ಎಷ್ಟು ವರ್ಷದಿಂದ, ಅತ್ತೆ ಮಾವ ಬರೋದು ಎಷ್ಟು ವರ್ಷ ಆದಮೇಲೆ. ಕರೆಕ್ಟ್ ಅಲ್ವಾ? ಹೌದು ಸರ್. ಈಗ ನೀವೇನು ನೆಕ್ಸ್ಟ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್ ನಿಮ್ಮದು? ನಂದು ಆದರೆ ಲವ್ವೇ ಆಗಬೇಕು. ಅದೇ ಯಾಕೆ ಸರ್ ಹಂಗೆ? ಯಾಕಂದ್ರೆ ನಾನು ಅರ್ಥ ಮಾಡ್ಕೊಬೇಕಲ್ವ ಫಸ್ಟು. ಅಲ್ಲ, ಅರೇಂಜ್ ಆಗಿ ಅರ್ಥ ಮಾಡ್ಕೋಬೋದಲ್ಲ. ಅರೇಂಜ್ ಆಗಿ ಅವ್ರ ತಾಳ್ಮೆ ಇಲ್ಲ ಅಂದರೆ, ಹೌದು. ಸೊ ಕಾಯ ಎಷ್ಟು ವರ್ಷ ಸರ್ ಇಡೀ ಕರ್ನಾಟಕ ಜನತೆ ಕಾಯ್ತಾ ಇದೆ ಉಚ್ಚಾ ವೆಂಕಟ್ ಮದ್ವೆ ಯಾವಾಗ? ಯಾರು ಆ ಉಚ್ಚಾ ವೆಂಕಟ್ ಮನಸ್ಸನ್ನ ಕದ್ದಿರೋ ಚೋರಿ ಚಂದುಳ್ಳಿಗ್ ಚೆಲ್ವೆ ಅಂತ ಕೇಳ್ತಾ ಈಗ ಸದ್ಯಕ್ಕೆ ಯಾರು ಇಲ್ಲ. ಉಚ್ಚಾ ವೆಂಕಟ್ ಹೃದಯಕ್ಕೆ ಚೂರಿ ಹಾಕಿರೋ ಚೋರಿ ಹೇಳಿ, ಇಲ್ಲ ಈಗ ನಾನೇ ನಿಜವಾಗ್ಲೂ ಈಗಿಲ್ಲ ಪ್ರಾಮಿಸ್. ಈಗ ಅಲೋನ್ ಆಗಿದ್ದೀನಿ. ನಮ್ಮ ತಂದೆ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೋದಾ ಸರ್? ಖಂಡಿತ. ಓಕೆ, ಹಾಗಾದ್ರೆ ಇನ್ನ ಸ್ವಲ್ಪ ವರ್ಷ ಕಾಯ್ಬೇಕು ನಿಮ್ಮ ಒಂದು ಮದ್ವೆಗೆ. ಸರ್, ಈಗ ಕೆಲವೊಂದ್ಸಲಿ ನಾನು ಇಂಥ ಮಾತನ್ನು ಹೇಳ್ಕೋಬೇಕು ಕಣ, ನನ್ನ ಮನಸ್ಸಲ್ಲಿ ತುಂಬ ತುಡಿತಾ ಇರುತ್ತೆ, ಇದನ್ನ ಹೇಳಬೇಕು ಅಂತ ಕೆಲವ್ರಿಗೆ ಕಾಡ್ತಾ ಇರುತ್ತೆ. ಈ ನಮ್ಮ ವೇದಿಕೆ ಏನಾದರೂ ಹೇಳ್ಕೊಳ್ಳೋದಿದ್ರೆ, ಏನಾದ್ರು ಹೇಳೋದಿದ್ರೆ, ನೀವು ನನ್ನ ನಗಿಸಿದ್ದೀರಾ, ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಎಲ್ಲರಿಗೂ ನಗು ಜಾಸ್ತಿ ಇರುತ್ತೆ, ಅಳು ಕಮ್ಮಿ ಇರುತ್ತೆ. ನನ್ನ ಜೀವನದಲ್ಲಿ ನಾನು ನೋಡಿರೋದು ಅಳು ಜಾಸ್ತಿ, ನಗು ಕಮ್ಮಿ. ನಾನು ನಕ್ಕಿದ್ರೆ, ನಾನು ಒಂದ್ಸರಿ ಚಿಕ್ಕ ವಯಸ್ಸಲ್ಲಿದ್ದಾಗ ನಕ್ಬಿಟ್ಟು ಕನ್ನಡಿ ನೋಡಿದೆ. ನನ್ನ ನಗು ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಸ್ಮೈಲ್ ಕೊಟ್ಟು ನೋಡಿದೆ, ಚೆನ್ನಾಗಿ ಕಾಣಿಸ್ತಿದೆ. ಅವಾಗ ನಾನು ಡಿಸೈಡ್ ಮಾಡಿದೆ, ಇನ್ಮೇಲೆ ನಕ್ಕು ಕುಡ್ದು ನಾನು ಚೆನ್ನಾಗಿ ಕಾಣಿಸಲ್ಲ, ಸ್ಮಾರ್ಟಾಗಿ ಕಾಣಿಸಲ್ಲ ನಕ್ಬಿಟ್ರೆ ಅಂತ. ಅದು ಜೀವನ ನೋವುಗಳಿಗೆ ಬಂದಾಗ ಹಂಗೆ ಅಭ್ಯಾಸ ಆಗ್ಬಿಡ್ತು. ಇವಾಗೂ ನಂಗೆ ನಗೋದು ಗೊತ್ತಿಲ್ಲ. ನಾನು ನಗ್ದಾಗ ನಾನು ಕಂಟ್ರೋಲ್ ಮಾಡ್ಕೊಂಬಿಡ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ. ಯಾಕಂದರೆ ಆ ಮಟ್ಟಕ್ಕೆ ನಾನು ಹತ್ತಿದ್ದೀನಿ ಜೀವನದಲ್ಲಿ, ಅಷ್ಟು ಕಷ್ಟಪಟ್ಟಿದ್ದೀನಿ. ಥ್ಯಾಂಕ್ಸ್ ಟು ಯು ಮೀಡಿಯಾ ಪ್ಲಸ್ಸು ಸೋಷಿಯಲ್ ಮೀಡಿಯಾ, ನೀವುಗಳು ನನ್ನ ಯಾವತ್ತೂ ಬಿಟ್ಟಿಲ್ಲ. ನನ್ನನ್ನು ಕರೆಸ್ತೀರಾ, ನನ್ನ ಪ್ರೀತಿ ಕೊಡ್ತೀರಾ, ನನ್ನನ್ನು ಮರೆಸ್ತೇ ಇರೋಂಗೆ ನೋಡ್ಕೊತೀರಾ ಜನರಿಗೆ. ನಿಮ್ಗೆ ಯಾವಾಗೂ ನಾನು ಚಿರಋಣಿ. ಸರ್, ಇತ್ತೀಚೆಗೆ ದ್ವಾರಕೇಶ್ವರ್ ನಮ್ಮನ್ನೆಲ್ಲ ಆಗಲಿದ್ರು, ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ವೆಂಕಟ್ ಅಂತ ಸಿನಿಮಾ 2003ಯಲ್ಲೇ ಮಾಡಬೇಕಿತ್ತು. ಆವಾಗ ಅವ್ರನ್ನ ಕಾಲೇಜ್ ಲೆಕ್ಚರರ್ ಪಾತ್ರಕ್ಕೆ ವಿಜಯನಗರಲ್ಲಿದ್ದರು. ಅವ್ರ ಹತ್ರ ಹೋಗಿ ಕತೆ ಹೇಳಿದೆ, ಅವ್ರ ಕತೆ ಹೇಳಿದ್ದೆ. ತುಂಬ ಮಿಸ್ ಮಾಡ್ಕೊತೀರಿ. ಒಳ್ಳೆ ಹಾಸ್ಯ ನಟ ಬಹುಶಃ ಅವರು, ಅವ್ರ ಕಾಂಬಿನೇಷನಲ್ಲಿ ನೀವು ಸಿನಿಮಾ ಬಂದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಯಾಕೆಂದರೆ ಅದೆಲ್ಲ ಅದೃಷ್ಟ ಬೇಕು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೀವು ಯಾವ ರೀತಿ ಪ್ರೇರಣೆಯಾಗಿ ತಗೊಳ್ತೀವಿ ಸರ್ ಸಿನಿಮಾಗೆ? ಅವರ ನಟನೆ, ಅವರು ಎಲ್ಲ ವರ್ಸಟೈಲ್ ಅಲ್ವಾ? ವರ್ಸಟೈಲ್ ಅವರು, ಎಲ್ಲ ಥರ ಅವ್ರ ಸಿಂಗಿಂಗು. ಹೌದು ಅಲ್ವಾ? ಸಕಲ ಕಲಾ. ನಿಮ್ಗೆ ಇಷ್ಟವಾದ ನಟಿ ಯಾರು ಸರ್? ನಿಮಗೆ ಕಾಡೋ ನಟಿ ತಿರ್ಗಾ ನೋಡು, ಯಾರೂ ಇಲ್ಲ. ಓ, ಅಂದರೆ ಸಿನಿಮಾ ನಟಿಯರು ಯಾರೂ ಇಲ್ಲ. ಬಹುಶಃ ನಿಮ್ಮ ಮದುವೆ ಆಗಾದ್ರೆ ಇಷ್ಟಪಡ್ತೀರಿ ಅನಿಸುತ್ತೆ. ಇಲ್ಲ. ಓಕೆ, ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ ಸರ್. ತುಂಬ ಮಾತಾಡಿದ್ದೀವಿ, ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಲೈಫ್ ಬಗ್ಗೆ ಮಾತಾಡಿದ್ವಿ, ಎಲ್ಲ ಮಾತಾಡಿದ್ವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಉಚ್ಚಾ ವೆಂಕಟ್ ಏನು ಹೇಳಕ್ಕೆ ಬಯಸ್ತಾರೆ?
ನಾನು ಯಾವತ್ತೂ ನಿಮ್ಮನ್ನು ಮರ್ತಿಲ್ಲ, ಮರೆಯಲ್ಲ. ನನ್ನ ಹತ್ರ 10 ರೂಪಾಯಿ ಇದ್ದರೂ ನಿಮ್ಗೆ ಕೊಡ್ತೀನಿ. ಇದು ನಾನು ಮನ್ಸಾರ ಹೇಳ್ತೀನಿ ಜನರಿಗೆ. ಹುಚ್ಚ ವೆಂಕಟ್ ತನಗಾಗಿ ಇಟ್ಕೊಂಡಿದ್ದು ಬರೀ ಪ್ರೀತಿ ಕಣ್ಣೀರು ನಾನು ಇಟ್ಕೊಂಡಿದ್ದು. ನನಗಾಗಿ ನಾನು ಏನು ಇಟ್ಕೊಳಲ್ಲ, ನಿಮ್ಮ ಪ್ರೀತಿ ಕಣ್ಣೀರು ಇಟ್ಕೊತೀನಿ. ಇವತ್ತು ನನ್ನ ನಗಿಸಿದ್ದಾರೆ, ಇವ್ರಿಗೆ ಥ್ಯಾಂಕ್ಸು. ಆ್ಯಂಡ್ ಪ್ರೆಸ್ಸು, ಮೀಡಿಯಾ, ಸೋಷಿಯಲ್ ಮೀಡಿಯಾಗೂ ಥ್ಯಾಂಕ್ಸು. ನನ್ನನ್ನು ಅವಾಗವಾಗ ನಿಮ್ಗೆ ಗ್ಯಾಪ್ಸೋದು, ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ, ನನ್ನ ಸಿನಿಮಾ ನೋಡಲಿ ಅಂತಲ್ಲ, ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ನಾನು ನಿಮ್ಮ ಮುಂದೆ ಬರೋಕ್ಕೆ ನಾನು ಪಟ್ಟಿರೋ ಕಷ್ಟ ಎಷ್ಟು ಗೊತ್ತಾ? ಅದೆಲ್ಲ ಒಂದಿನ ನೀವು ನೋಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಓಕೆ, ಬೈ ಫ್ರಮ್ ಯು ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಸೂಪರ್ ಸರ್. ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಒಳ್ಳೆ ಹೃದಯವಂತ ಇರ್ತಾನೆ, ಒಬ್ಬ ಒಳ್ಳೆ ಮಗು ಇರುತ್ತೆ, ಒಂದು ಒಳ್ಳೆತನ ಇರುತ್ತೆ ಅನ್ನೋದಕ್ಕೆ ಹುಚ್ಚ ವೆಂಕಟ್ ಅವರೇ ಸಾಕ್ಷಿ. ಬರೀ ಕಾಂಟ್ರವರ್ಸಿ, ವಿವಾದಗಳು ಅಷ್ಟನ್ನೇ ನಾವು ತೋರಿಸೋದಲ್ಲ. ಬಹುಶಃ ಈ ಹುಚ್ಚ ವೆಂಕಟ್ ಅವರ ಈ ಸಂದರ್ಶನ ನಿಮಗೆ ಒಂದು ಹೊಸ ಏನು ಫ್ರೆಶ್ನೆಸ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಎಲ್ಲೂ ಹಂಚಿಕೊಂಡಿರೋಂಥ ಕೆಲವು ವಿಶೇಷ ಅನುಭವಗಳನ್ನು, ಅವ್ರ ತಂದೆ ತಾಯಿಗಳ ಬಗ್ಗೆ, ಮತ್ತು ಸಿನಿಮಾದ ಅನುಭವಗಳನ್ನು, ಮತ್ತು ಅವರ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲವನ್ನೂ ಹಂಚ್ಕೊಂಡಿದ್ದಾರೆ. ಇದು ಒಂದು ರೀತಿ ಹುಚ್ಚ ವೆಂಕಟ್ ಅವ್ರಿಗೊಂದು ಎಂಟ್ರಿ ಆಗಲಿ, ಅವ್ರಿಗೊಂದು ಒಳ್ಳೆಯ ಅವಕಾಶಗಳು ಸಿಗಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖೇನ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ. ಈ ಥರದ್ದು ಚಿಂತನೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಹುಚ್ಚ ವೆಂಕಟ್ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಗಲಿ, ಮತ್ತು ಅವ್ರ ಬದುಕು ಚೆನ್ನಾಗಿರಲಿ, ಅವ್ರಿಗೆ ಯಶಸ್ಸನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.